ಇತ್ತೀಚೆಗೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ರೈತರ ವಿರುದ್ಧ ಒಂಚೂರು ಗರಂ ಆಗಿದ್ರು. ಇದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಈಗ ಬೆಂಗಳೂರಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ವಿರುದ್ಧ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಗರಂ ಆಗಿದ್ರು. ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರೈತರ ಬಗ್ಗೆ ಮಾತನಾಡಲು ನನಗೆ ಹಕ್ಕಿದೆ ಅಂತ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ವಾದ. ಹಕ್ಕಿದೆ ಜಿ, ಬಟ್ ಬೈಯೋಕ್ ಯಾರು ಹಕ್ಕು ಕೊಟ್ಟಿದ್ರು, ಯಾರು ಕೊಟ್ಟಿದ್ರು ಅನ್ನುವ ಪ್ರಶ್ನೆ. ಕೆಲವರು ಯಾವ ಬಾವುಟ ಯಾವ ಶಾಲನ್ನ ಹಾಕೊಂಡು ಬಂದಿದ್ರು ಅಂತ ಗೊತ್ತಿದೆ. 82% ರೈತರು ಭೂಮಿಯನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. 18% ಜನರು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಒಳ್ಳೆಯ ಬೆಲೆಯನ್ನು ಕೊಡ್ತಾ ಇದ್ವಿ. ಬಿಡದಿಯಲ್ಲಿ ದೇಶಕ್ಕೆ ಮಾದರಿಯಾಗುವಂತಹ ಯೋಜನೆಯನ್ನು ತರಬೇಕಿದೆ. ಯಡಿಯೂರಪ್ಪ ಕುಮಾರಸ್ವಾಮಿ ಕಾಲದಲ್ಲಿ ಯಾಕೆ ಮಾಡಲಿಲ್ಲ, ನಾನು ನೋಟಿಫೈ ಮಾಡಿಲ್ಲ, ಬಿಜೆಪಿ ಅವಧಿಯಲ್ಲಿ ನೋಟಿಫೈ ಆಗಿದ್ದು ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜನ, ನಮ್ಮ ರೈತರು, ನಮ್ಮ ಊರವರು, ನನಗೆ ಹಕ್ಕಿದೆ. ಅವರೆಲ್ಲ ಯಾವ ಪಾರ್ಟಿರು, ಯಾವ ಬಾವುಟ ಹಾಕೊಂಡಿದ್ರು, ಯಾವ ಫ್ಲಾಗ್ ಹಾಕೊಂಡಿದ್ರು ನನಗೆಲ್ಲ ಗೊತ್ತಿದೆ. ನನಗೆ ಅವ್ರ ವಿಚಾರನೂ ಗೊತ್ತಿದೆ. ನನಗೆ 82% ಜನ ಈಗಾಗಲೇ ಆ ಜಮೀನನ್ನು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. 18% ವಿರೋಧ ಮಾಡ್ತಾ ಇದ್ದಾರೆ. ಒಳ್ಳೆ ರೇಟನ್ನು ಕೊಟ್ಟಿದ್ದೀನಿ. ನಾನು ಜಾಸ್ತಿ ಯಾಕೆ ಕೊಡೋಕ್ಕಾಗಲ್ಲ ಅಂತಂದರೆ ಇಡೀ ದೇಶಕ್ಕೆ, ರಾಜ್ಯಕ್ಕೆ ಮಾದರಿ ಮಾಡಬೇಕಿರ್ತದೆ. ಇದು ಅವರು ಯಾರು ಅದು ಈಗ ಡ್ರಾಪ್ ಮಾಡಬೇಕಾದ್ರೆ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತಲ್ಲ, ಯಡಿಯೂರಪ್ಪನವ್ರು ಮಾಡ್ಬೋದಾಯ್ತಲ್ಲ, ಯಾಕೆ ಅವ್ರು ಮಾಡಲಿಲ್ಲ? ಇದು ನಾನೆಲ್ಲ ನೋಟಿಫೈ ಮಾಡಿದ್ದು, ಅವ್ರು ಮಾಡಿದ್ದು. ಈಗ ನೈಸ್ತು ಅಷ್ಟೇ. ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟು ಫೈನಲ್ ಡಿಸಿಷನ್ ಆಗಂಟ 1 ಎಕರೆ ಕೂಡ ನಾವು ಮಾಡೋಕ್ಕಾಗಲ್ಲ. ಕೋರ್ಟಿಂದ ಏನು ಬೇಕಾದ್ರೂ ಮಾಡ್ಕೊಂಡು ಬನ್ನಿ, ಅದು ಬೇರೆ ವಿಚಾರ. ನಾವಂತೂ ನಮ್ಮ ಸರ್ಕಾರದಲ್ಲಿ ನಾವು ಮಾಡೋದು.